ನಮಸ್ಕಾರ. ಇವತ್ತಿನ ಈ ಚರ್ಚೆಯಲ್ಲಿ ನಾವು ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂದ್ರೆ ಪಿಸಿಒಎಸ್ ಬಗ್ಗೆ ಮಾತಾಡೋಣ. ಇದನ್ನ ಹೇಗೆ ನಿಭಾಯಿಸಬಹುದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಅಂತ ನೋಡೋಣ. ಈ ಎಲ್ಲ ಮಾಹಿತಿ ಅರ್ಕ ಅನುಗ್ರಹ ಆಸ್ಪತ್ರೆಯ ತಜ್ಞರ ಸಲಹೆಗಳನ್ನ ಆಧರಿಸಿದೆ. ಸರಿ, ಮೊದಲು ಇಲ್ಲಿಂದ ಶುರು ಮಾಡೋಣ. ಒಂದು ವೇಳೆ ನಿಮ್ಗೆ ಇತ್ತೀಚೆಗೆ ತಾನೇ ಪಿಸಿಒಎಸ್ ಇದೆ ಅಂತ ಗೊತ್ತಾಗಿದ್ರೆ ಇದು ಸಹಜವಾಗಿ ಸ್ವಲ್ಪ ಆತಂಕ ತರಿಸುತ್ತೆ. ಆದ್ರೆ ಚಿಂತೆ ಬೇಡ. ಹೌದು, ಮೊದಲ ಬಾರಿ ಈ ರೋಗ ನಿರ್ಣಯವಾದಾಗ ತಲೆ ಕೆಟ್ಟೋ ಹಾಗೆ ಆಗುತ್ತೆ ಅಲ್ವಾ? ಯಾಕಂದ್ರೆ ಇಂಟರ್ನೆಟ್ನಲ್ಲಿ ಅಷ್ಟೊಂದು ಮಾಹಿತಿ ಇರುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತಾನೆ ಗೊತ್ತಾಗಲ್ಲ. ಸರಿ, ಹಾಗಾದ್ರೆ ಇದರ ಮೂಲಕ್ಕೆ ಹೋಗೋಣ. ಪಿಸಿಒಎಸ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲನೇ ಮೆಟ್ಲು ಅಂದ್ರೆ ನಾವು ತಿನ್ನುವ ಆಹಾರಕ್ಕೂ ನಮ್ಮ ದೇಹದ ಹಾರ್ಮೋನ್ಗಳಿಗೂ ಇರುವ ಲಿಂಕ್ ಅನ್ನ ತಿಳಿದುಕೊಳ್ಳುವುದು. ಇದು ತುಂಬಾನೇ ಮುಖ್ಯ. ಪಿಸಿಒಎಸ್ ಇರೋ ಹೆಚ್ಚಿನವರಲ್ಲಿರೋ ಒಂದು ದೊಡ್ಡ ಚಾಲೆಂಜ್ ಅಂದ್ರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್. ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ದೇಹದ ಜೀವಕೋಶಗಳು ಇನ್ಸುಲಿನ್ ಮಾತನ್ನ ಅಷ್ಟಾಗಿ ಕೇಳಲ್ಲ. ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಮತ್ತು ಇನ್ಸುಲಿನ್ ಮಟ್ಟ ಎರಡೂ ಜಾಸ್ತಿಯಾಗುತ್ತೆ. ನೋಡಿ, ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಇದು ಒಂದು ವಿಷವರ್ತುಲದ ಥರ. ನಾವು ಸಿಹಿ ತಿಂದಾಗ ಏನಾಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಶೂಟ್ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋಕೆ ದೇಹ ಜಾಸ್ತಿ ಇನ್ಸುಲಿನ್ ಬಿಡುಗಡೆ ಮಾಡುತ್ತೆ. ಈ ಎಕ್ಸ್ಟ್ರಾ ಇನ್ಸುಲಿನ್ ಅಂಡಾಶಯಗಳ ಮೇಲೆ ಪರಿಣಾಮ ಬೀರಿ ಪುರುಷ ಹಾರ್ಮೋನ್ಗಳನ್ನ ಜಾಸ್ತಿ ಉತ್ಪಾದಿಸುವಂತೆ ಮಾಡುತ್ತೆ. ಇದ್ರಿಂದ ಮೋಡವೆ, ಪೀರಿಯಡ್ ಸಮಸ್ಯೆ ಹೀಗೆ ಎಲ್ಲಾ ಲಕ್ಷಣಗಳು ಇನ್ನೂ ಜಾಸ್ತಿಯಾಗುತ್ತೆ. ಹಾಗಾದ್ರೆ ಈ ವಿಷವರ್ತುಲವನ್ನ ಬ್ರೇಕ್ ಮಾಡೋದು ಹೇಗೆ? ಸಿಂಪಲ್, ನಮ್ಮ ಪ್ಲೇಟ್ನಿಂದಲೇ ಶುರು ಮಾಡಬೇಕು. ಬನ್ನಿ, ಒಂದು ಪಿಸಿಒಎಸ್ ಫ್ರೆಂಡ್ಲಿ ಊಟದ ತಟ್ಟೆ ಹೇಗಿರಬೇಕು ಅಂತ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲಾ ಕಾರ್ಬೋಹೈಡ್ರೇಟ್ಸ್ಗಳು ಒಂದೇ ಥರ ಇರಲ್ಲ. ಒಂದ್ ಕಡೆ ಕಂದು ಅಕ್ಕಿ, ಓಟ್ಸ್ನಂತಹ ಕಾಂಪ್ಲೆಕ್ಸ್ ಕಾರ್ಬ್ಸ್ ಇದೆ. ಇವು ಸಕ್ಕರೆಯನ್ನ ನಿಧಾನವಾಗಿ ರಕ್ತಕ್ಕೆ ಬಿಡುತ್ತೆ. ಇನ್ನೊಂದು ಕಡೆ ಬಿಳಿ ಬ್ರೆಡ್, ಮೈದಾನಂತಹ ರಿಫೈನ್ಡ್ ಕಾರ್ಬ್ಸ್. ಇವು ಬ್ಲಡ್ ಶುಗರ್ನ ಸಡನ್ನಾಗಿ ಹೆಚ್ಚಿಸುತ್ತೆ. ಇವುಗಳಿಂದ ನಾವು ದೂರ ಇರೋದು ಒಳ್ಳೇದು. ಹಾಗಾದ್ರೆ ನಮ್ಮ ಪ್ಲೇಟ್ನಲ್ಲಿ ಏನೆಲ್ಲ ಇರಬೇಕು? ಮೊದಲನೆಯದಾಗಿ ಚಿಕನ್, ಮೀನು, ಮೊಟ್ಟೆ, ಬೇಳೆಕಾಳುಗಳಂತಹ ಲೀನ್ ಪ್ರೋಟೀನ್ಸ್. ಯಾಕಂದ್ರೆ ಇದು ಬ್ಲಡ್ ಶುಗರ್ನ ಸ್ಟೇಬಲ್ ಆಗಿ ಇಡತ್ತೆ. ಜೊತೆಗೆ ಆಲಿವ್ ಆಯಿಲ್, ತುಪ್ಪ, ಬಾದಾಮಿ, ವಾಲ್ನಟ್ಸ್ನಂತಹ ಆರೋಗ್ಯಕರ ಕೊಬ್ಬುಗಳು ಕೂಡ ಹಾರ್ಮೋನ್ ಉತ್ಪಾದನೆಗೆ ಬಹಳ ಅವಶ್ಯಕ. ಮುಂದೆ ಇನ್ನು ಏನೇನ್ ಸೇರಿಸ್ಬೋದು ನೋಡೋಣ. ಪಾಲಕ್, ಮೆಂತ್ಯದಂತಹ ಹಸಿರು ತರಕಾರಿಗಳು, ಬೆರ್ರಿಗಳು, ಸೇಬೆನಂತಹ ಕಡಿಮೆ ಸಕ್ಕರೆ ಅಂಶವಿರುವ ಹಣ್ಣುಗಳು. ಇನ್ನು ಸಾಲ್ಮನ್ ಮೀನು, ಅಗಸೆ ಬೀಜಗಳಲ್ಲಿ ಸಿಗುವ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಇದೆಯಲ್ಲ, ಅದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಏನ್ ತಿನ್ಬೇಕು ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಏನ್ ತಿನ್ಬಾರ್ದೋ ಅಥವಾ ಕಡಿಮೆ ಮಾಡ್ಬೇಕು ಅನ್ನೋದು. ಸಕ್ಕರೆ ಹಾಕಿರೋ ಜ್ಯೂಸ್, ಸೋಡಾ, ಸ್ವೀಟ್ಸ್, ಹಾಗೆ ಪ್ಯಾಕ್ ಮಾಡಿದ ತಿಂಡಿಗಳು, ಫಾಸ್ಟ್ ಫುಡ್ ಇವೆಲ್ಲವೂ ಹಾರ್ಮೋನ್ಗಳ ಬ್ಯಾಲೆನ್ಸ್ ಅನ್ನ ಹಾಳುಮಾಡುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಪಿಸಿಒಎಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಬರೀ ಊಟ ಅಲ್ಲ, ನಮ್ಮ ಜೀವನ ಶೈಲಿ ಕೂಡ ಅಷ್ಟೇ ದೊಡ್ಡ ಪಾತ್ರ ವಹಿಸುತ್ತೆ. ಬನ್ನಿ, ಆ ವಿಷಯಗಳ ಬಗ್ಗೆನೂ ಸ್ವಲ್ಪ ನೋಡೋಣ. ವ್ಯಾಯಾಮದ ಶಕ್ತಿಯನ್ನಂತೂ ನಾವು ಮರಿಬಾರ್ದು. ದಿನಕ್ಕೆ ಒಂದು 30 ನಿಮಿಷ ವಾಕ್ ಮಾಡಿದ್ರೆ ಸಾಕು, ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಸ್ವಲ್ಪ ವೇಟ್ಸ್ ಎತ್ತೋದು, ಇದರಿಂದ ಮಸಲ್ಸ್ ಬೆಳೆದು ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಯೋಗ ಇದೆಯಲ್ಲ, ಅದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಸ್ಟ್ರೆಸ್ ಕೂಡ ಹಾರ್ಮೋನ್ಗಳ ದೊಡ್ಡ ಶತ್ರು. ಸರಿ, ಇದೆಲ್ಲ ಕೇಳಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಆದ್ರೆ ಚಿಂತೆ ಬೇಡ, ಇದನ್ನ ನಾವು ತುಂಬಾ ಸಿಂಪಲ್ ಆಗಿ ಒಂದು ಆಕ್ಷನ್ ಪ್ಲಾನ್ ಆಗಿ ಮಾಡ್ಕೊಳ್ಳೋಣ. ಹೇಗೆ ಶುರು ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಬದಲಾವಣೆಗಳು ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ಹೆಜ್ಜೆಗಳು ಸಾಕು. ಉದಾಹರಣೆಗೆ, ಈ ವಾರದಿಂದ ಶುರು ಮಾಡಿ. ದಿನಕ್ಕೆ ಒಂದ್ಸಲ ಮೈದಾ ಬದಲು ರಾಗಿ ಅಥವಾ ಗೋಧಿ ಬಳಸಿ. ಊಟ ಆದ್ಮೇಲೆ ಒಂದು 15 ನಿಮಿಷ ವಾಕ್ ಮಾಡಿ. ಮುಂದಿನ ತಿಂಗಳು ಊಟದಲ್ಲಿ ತರಕಾರಿ ಜಾಸ್ತಿ ಮಾಡಿ. ಹೀಗೆ ನಿಧಾನವಾಗಿ ಒಂದೊಂದೇ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದು ಮುಖ್ಯ. ಈಗೊಂದು ಸಹಜವಾದ ಪ್ರಶ್ನೆ ಬರುತ್ತೆ, ಈ ಎಲ್ಲಾ ಬದಲಾವಣೆ ಮಾಡಿದ್ರೂ ರಿಸಲ್ಟ್ಸ್ ಬರೋಕೆ ಎಷ್ಟು ಟೈಮ್ ಬೇಕು? ಬೇಗನೆ ಫಲಿತಾಂಶ ಸಿಗ್ಲಿಲ್ಲ ಅಂದ್ರೆ ನಿರಾಸೆಯಾಗೋದು ಕಾಮನ್ ಅಲ್ವಾ? ನೋಡಿ, ಇಲ್ಲಿ ನಾವು ತಾಳ್ಮೆಯಿಂದ ಇರ್ಬೇಕಾಗುತ್ತೆ. ಕೆಲವೇ ವಾರಗಳಲ್ಲಿ ನಿಮ್ಗೆ ಎನರ್ಜಿ ಜಾಸ್ತಿಯಾದ ಹಾಗೆ ಅನ್ಸ್ಬಹುದು. ಆದರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗೋಕೆ ಕನಿಷ್ಠ 2-3 ತಿಂಗಳು ಬೇಕಾಗಬಹುದು. ಹಾಗಾಗಿ ಅರ್ಧಕ್ಕೆ ಬಿಡದೆ ಸ್ಥಿರವಾಗಿ ಪಾಲಿಸೋದು ಬಹಳ ಮುಖ್ಯ. ನೆನ್ಪಿಡಿ, ಈ ಜರ್ನಿಯಲ್ಲಿ ಒಬ್ರೇ ಹೋರಾಡ್ಬೇಕಂತ ಏನಿಲ್ಲ. ಸರಿಯಾದ ಸಪೋರ್ಟ್ ಇದ್ರೆ ದಾರಿ ಸುಲಭ ಆಗುತ್ತೆ. ಅದಕ್ಕೆ ಒಂದು ಎಕ್ಸ್ಪರ್ಟ್ ಟೀಮ್ ಇರೋದು ಒಳ್ಳೇದು. ಒಂದು ಒಳ್ಳೆ ಪ್ಲಾನ್ ಅಂದ್ರೆ ಅದರಲ್ಲಿ ಒಂದು ಟೀಮ್ ವರ್ಕ್ ಇರುತ್ತೆ. ಡಯಟ್ ಬಗ್ಗೆ ಗೈಡ್ ಮಾಡಕ್ಕೆ ನ್ಯೂಟ್ರಿಷನಿಸ್ಟ್, ಹಾರ್ಮೋನ್ಗಳನ್ನ ನೋಡ್ಕೊಳ್ಳಕ್ಕೆ ಎಂಡೋಕ್ರೈನಾಲಜಿಸ್ಟ್
ಮತ್ತು ನಿಮ್ಮ ಒಟ್ಟಾರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋಕೆ ಗೈನಿಕಾಲಜಿಸ್ಟ್ ಇವರೆಲ್ಲರ ಸಹಾಯದಿಂದ ಇದನ್ನ ನಿಭಾಯಿಸೋದು ಸುಲಭವಾಗುತ್ತೆ. ಈ ರೀತಿಯ ಒಂದು ಕೇರ್ ಫಿಲಾಸಫಿ ಇದೆಯಲ್ಲ, ಅದು ಅರ್ಕ ಅನುಗ್ರಹ ಆಸ್ಪತ್ರೆಯ ಈ ಧ್ಯೇಯವಾಕ್ಯದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಚಿಕಿತ್ಸೆ ಅನ್ನೋದು ಕೇವಲ ಮೆಡಿಸಿನ್ ಅಲ್ಲ, ಅದು ಸಹಾನುಭೂತಿ ಮತ್ತು ಕಾಳಜಿಯನ್ನು ಒಳಗೊಂಡಿರುತ್ತೆ. ಇದೇ ಫಿಲಾಸಫಿಯನ್ನ ಡಾಕ್ಟರ್ ಸರಸ್ವತಿ ರಮೇಶ್ ಅವರಂತಹ ತಜ್ಞರು ನಿಜ ಜೀವನದಲ್ಲಿ ತರ್ತಾರೆ. ಅವರು ಮಾಡರ್ನ್ ಮೆಡಿಸಿನ್ ಜೊತೆಗೆ ವ್ಯಕ್ತಿಯ ಸಂಪೂರ್ಣ ಆರೋಗ್ಯದ ಬಗ್ಗೆಯೂ ಯೋಚಿಸ್ತಾರೆ. PCOSನಂತಹ ಕಂಡೀಷನ್ಗೆ ಇಂತಹ ಒಂದು ಸಮಗ್ರ ದೃಷ್ಟಿಕೋನ ಬಹಳ ಅವಶ್ಯಕ. ಹಾಗಾದ್ರೆ ಕೊನೆಯದಾಗಿ ಹೇಳೋದು ಇಷ್ಟೇ, ಯಾವುದೇ ದೊಡ್ಡ ಪ್ರಯಾಣ ಶುರುವಾಗೋದು ಒಂದೇ ಒಂದು ಹೆಜ್ಜೆಯಿಂದ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಆರೋಗ್ಯದ ಕಡೆಗೆ ನೀವಿಡೋ ಆ ಮೊದಲ ಹೆಜ್ಜೆ ಯಾವುದು? ಯೋಚನೆ ನೋಡಿ.